ಇನ್ನು ಆರ್ ನಗರದ ಶಾಸಕ ಮುನಿರತ್ನಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರತಕ್ಕಂಥ ಮುನಿರತ್ನ ಅವರ ಮೇಲೆ ಈಗ ಇನ್ನೊಂದು ಕೇಸ್ ಬಿದ್ದಿದೆ. ಅದು ಲೈಂಗಿಕ ದೌರ್ಜನ್ಯ ಕೇಸ್. ರಾಮನಗರ ಜಿಲ್ಲೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ರೇಪ್ ಕೇಸ್ ದಾಖಲಾಗಿದೆ ಮುನಿರತ್ನ ಅವರ ವಿರುದ್ಧ. ಅಂದರೆ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಸಂತ್ರಸ್ತೆ ಕೊಟ್ಟ ದೂರಿನ ಮೇರೆಗೆ ಕಗ್ಲಿಪುರ ಪೊಲೀಸ್ ಸ್ಟೇಷನ್ನಲ್ಲಿ FIR ಅನ್ನು ಮಾಡಿದ್ದಾರೆ. ಮುನಿರತ್ನ ಸೇರಿ ಒಟ್ಟು 7 ಜನರ ಮೇಲೆ ಇದು ಕೇಸ್ ಬಿದ್ದಿದೆ. ಈ ಪ್ರಕರಣದಲ್ಲಿ ಮುನಿರತ್ನ ಅವರೇ ಮೊದಲ ಆರೋಪಿ. ಉಳಿದಂತೆ ಇನ್ನೂ 6 ಜನ ಇದ್ದಾರೆ. ಬೇರೆ ಬೇರೆ ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ ಈ ಪ್ರಕರಣದಲ್ಲಿ. ಅಂದರೆ ಸಂತ್ರಸ್ತೆ ಕೊಟ್ಟ ದೂರಿನ ಆಧಾರದ ಮೇಲೆ FIR ಮಾಡಿದ್ದಾರೆ. ಅವರ ಹೇಳಿಕೆಯಲ್ಲಿ ಯಾವ್ಯಾವ ಸೆಕ್ಷನ್ಸ್ ಹಾಕಿದ್ದಾರೆ ಅಂತ ಕೂಡ ನೋಡ್ಬೋಣ. 354A ಲೈಂಗಿಕ ದೌರ್ಜನ್ಯ, 354C ಇಚ್ಛೆಗೆ ವಿರುದ್ಧವಾಗಿ ಚಿತ್ರೀಕರಣ, 376N2 ಸರ್ಕಾರಿ ಸೇವಕನಿಂದ ನಿರಂತರ ಅತ್ಯಾಚಾರ, ಅಂದರೆ ಈತ ಜನಪ್ರತಿನಿಧಿ ಅನ್ನೋ ಕಾರಣಕ್ಕೆ, 506 ಜೀವ ಬೆದರಿಕೆ, 504 ಉದ್ದೇಶಪೂರ್ವಕ ನಿಂದನೆ, 120B ಅಪರಾಧಿಕ ಒಳಸಂಚು, 149 ಕಾನೂನು ಬಾಹಿರ ಸಭೆ, 384 ಸುಲಿಗೆ, 406 ನಂಬಿಕೆ ದ್ರೋಹ, 308 ಕೊಲೆ ಯತ್ನ, IT ಆಕ್ಟ್ 66 ಮತ್ತು 66E ಅಡಿ FIR ದಾಖಲಾಗಿದೆ. ಯಾಕೆ IPC ಸೆಕ್ಷನ್ ಅಂತಂದರೆ ಈ ಪ್ರಕರಣ ನಡೆದು 3-4 ವರ್ಷ ಆಗಿತ್ತು. 2001 ಐ ಥಿಂಕ್ ಆಗ IPC ಸೆಕ್ಷನ್ ಇತ್ತು. ಹಾಗಾಗಿ ಅದನ್ನು ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ಎಸ್ ವಿನಯ್, ಈಗ ಸಂತ್ರಸ್ತೆ ಈ ಹಿಂದೆನೇ ದೂರು ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ 3-4 ವರ್ಷಗಳ ಬಳಿಕ ಮತ್ತೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ದೂರಿನ ಒಟ್ಟಾರೆ ಸಾರಾಂಶ? ಅರವಿಂದ್, ಏನೋ ಶಾಸಕ ಮುನಿರತ್ನಗೆ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿರುವಂಥದ್ದು. ಇದೀಗ ರಾಮನಗರ ಜಿಲ್ಲೆ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅಂದರೆ ಶಾಸಕ ಮುನಿರತ್ನ ಅವರು ನನ್ನ ಮೇಲೆ ಅತ್ಯಾಚಾರವನ್ನು ಮಾಡಿ ಬಳಿಕ ನನ್ನನ್ನು ಹನಿ ಟ್ರ್ಯಾಪ್ಗೆ ಬಳಸ್ಕೊಂಡಿದ್ದಾರೆ ಅಂತ ಮಹಿಳೆ ಇದೀಗ ಶಾಸಕರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಈ ಸಂಬಂಧ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ 7 ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಮೊದಲಿಗೆ ಈ ಮಹಿಳೆಯನ್ನ ಕೋವಿಡ್ ಸಂದರ್ಭದಲ್ಲಿ ಮುನಿರತ್ನ ಅವರು ಪರಿಚಯ ಮಾಡ್ಕೊಂಡಿರ್ತಾರೆ. ಪರಿಚಯ ಮಾಡ್ಕೊಂಡಂತ ಬಳಿಕ ಸ್ನೇಹ ಸಲುಗೆ ಆದ ಬಳಿಕ ವಿಡಿಯೋ ಕಾಲ್ ಮುಖಾಂತರ ಆ ಮಹಿಳೆಯ ಜೊತೆ ಮಾತನಾಡ್ತಾ ಇರ್ತಾರೆ. ಬಳಿಕ ಆ ಮಹಿಳೆಯ ಕೆಲ ನಗ್ನ ಚಿತ್ರಗಳನ್ನು ಚಿತ್ರೀಕರಿಸಿಕೊಂಡು ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಹಿಳೆ ಮಾಡಿರುವಂಥದ್ದು. ಜೊತೆಗೆ ಏನು ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲವೂ ಕೂಡ ಕಾಮನ್ ಅಂತ ಹೇಳಿ ಆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರವನ್ನು 2020ರಿಂದ 2022ವರೆಗೂ ಕೂಡ ನಿರಂತರ ಅತ್ಯಾಚಾರವನ್ನು ಮಾಡಿದ್ದಾರೆ ಅಂತ ಮಹಿಳೆ ಇದೀಗ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಆ ವಿಡಿಯೋಗಳನ್ನ ಇಟ್ಕೊಂಡು ಮಹಿಳೆಯನ್ನ ಬೆದರಿಸ್ತಿದ್ರು. ಜೊತೆಗೆ ಕೆಲ ಹನಿ ಟ್ರ್ಯಾಪ್ಗಳಿಗೂ ಕೂಡ ಮಹಿಳೆಯನ್ನ ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಇದೀಗ ಮಾಡಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.